ಈಗ ನಮ್ಮ ಪ್ರತಿಯವರು ಕಾರ್ ಓಡಿಸಲಿದ್ದಾರೆ. ಮೆಂಟ್ಲ್ ನನ್ ಮಗ್ನೆ. ತಿರುಗಿಸ್ಬೇಡ ಕ್ಲಚ್ ಬ್ರೇಕ್ ಎರಡು ಹಿಡಿಯೋ. ಕ್ಲಚ್ ಬ್ರೇಕ್ ಎರಡು ಇದು ಆಕ್ಚುಲಿ ಬಂದು ಪ್ರಾಪರ್ಟಿ ನಮ್ಮ ನೌಶಾಸ್ ಪ್ರಾಪರ್ಟಿ ಇದು. Hi guys, welcome back to my YouTube channel Prati's Vlog. ಮುಖ ನೋಡಿ ತುಂಬಾ ಹುಷಾರಿದ್ರೋ ತರ ಆಗ್ಬಿಟ್ಟಿದೆ. ಹೋಗ್ಬೇಕು ಇವತ್ತು ಹಾಸ್ಪಿಟಲಿಗೆ ಹೋಗಿ ಇಲ್ಲೇ ವೇಟ್ ಮಾಡ್ತೀರಿ ಆಂಟಿ ಇಲ್ಲ ಅನ್ಕೊಂಡು ವಾಶ್ರೂಮಿಗೆ ಹೋಗ್ತಿದ್ನ ಆಂಟಿ ಇಲ್ಲಿ ಕಷ್ಟ ಎಲ್ಲ ಹಿಂಗ್ ಹೊಡ್ಸಿದ್ರ ಎದ್ರಕೊಂಡ್ಬಿಟ್ರ ಮತ್ತೆ ಹಂಗ್ ಸಡಲ ಮತ್ತೆ ಇದೇ ಮಾಡಿದ್ವಿ. ಈ ಖುಷಿ ನಗಾಡ ನೋಡಿ ಹೆಂಗಿದೆ, ಕೆಟ್ಟೋಗ ರೆಡಿ ಆಗ್ತಾರೆ. ಮತ್ ಇಲ್ಲಿ ಗೈಸ್ ನೋಡಿ ನೋಡಿ ಈ ಸಣ್ಣ ಮಕ್ಳ ತರ ಈ ದೊಡ್ಡ ಕತ್ತೆಗಳು ಇದನ್ನ ನೋಡಿ ಅಪ್ಪ ಸಿಡಿತು ನನಗೆ. ಈ ಹೊಟ್ಟೆ ಏನ್ ತಿಂತೀರ ನೀವೆಲ್ಲ? ಅದನ್ನ ತಿಂದ್ರೆ ಇನ್ನೊಂದು ಆಡಲ್ಲ ನೀವು, ನಂತರ ಆಡ್ತೀರಾ. ಮನೆ ಒಳಗೆಲ್ಲ ಇವರೆಲ್ಲ ಪಾಪ ಕಸ ಗುಡ್ಸಿ ಎಲ್ಲ ಓಡಿಸಿದಾರೆ ನೋಡ್ರಿ. ಬಾಳ ಆಯ್ತು ಗೈಸ್, ಒಂದು ಕರ್ಕೊಂಡು ಹೋಗ್ಬಿಡ್ರಿ 100 ರೂಪಾಯಿಗೆ. 100 ರೂಪಾಯಿ ಕೊಟ್ಟು ಕರ್ಕೊಂಡು ಹೋಗ್ರಿ ಸಾಕು. ಇಲ್ಲಿ ನೋಡಿ ಗೈಸ್, ಇಲ್ಲಿ 1000 ರೂಪಾಯಿ ಇದನ್ನ ಹೆಂಗೆ ಹೋಗ್ತಾನೆ ಇಲ್ಲ ಅವನು. ಯಾರು ಮಾಡಿರೋದು ಅಂತ ಹೇಳ್ತಾರೆ. ನಿನ್ನೆಯಿಂದ ಅದೇ ಆಟ ಆಡ್ತಾ ಇದೀಯ. ಅಂಕಲ್ ತೋರ್ಸೋದು ಏನು ಅಂತ ಮಕ್ಕಳ್ರ ಸುಟ್ಟೋಗಿರೋದು ದೊಡ್ಡ ಗರಂದಾರಿ ಅವ್ರಿಬ್ರು ಸೇರ್ಬಿಟ್ಟು ದೊಡ್ಡ ಗರಂದಾರಿ ಕೆಲಸ ಮಾಡಿದಾರಲ್ವಾ. ತೋರಿಸ್ತೀನಿ ಬಾ, ತೋರಿಸ್ತೀನಿ ಇವತ್ತು. ಇವ್ರಿಬ್ರೇ ಅಂಕಲ್ ಹತ್ರ ಹೇಳಪ್ಪ. ನೀನೇನಾ ಮಾಡಿದ್ದು? ನೀನೇನಾ? ಅಯ್ಯೋ ಅದ್ರಾಗೂ ಭಯ ಪಡ್ಕಂತ ನೋಡಿ ಗೈಸ್, ನಮ್ಮ ಮನೆ ಒಳಗಡೆ ಗ್ಯಾರೇಜ್ ಹೆಂಗಿದೆ ಅಂತ. ಇದು ಆಕ್ಚುಲಿ ಬಂದು ಪ್ರಾಪರ್ಟಿ ನಮ್ಮ ನೌಶಾಸ್ ಪ್ರಾಪರ್ಟಿ ಇದು. ಈ ತರ ಮೇಂಟೈನ್ ಮಾಡಿದ್ದಾರೆ. ಬಟ್ ಕಾರ್ ಪಾರ್ಕಿಂಗ್ ಒಂದ್ 2-3 ಕೋಟಿ ಆಗುತ್ತೆ. ಅದನ್ನ ಅರೇಂಜ್ ಮಾಡ್ಬೇಕು ಮಾಡ್ತಾರಂತ, ಅರೇಂಜ್ ಮಾಡ್ತಾರಂತ ಅವರು 2 ಕೋಟಿ. ಇವಾಗ ಸ್ವಲ್ಪ ಹಂಗೆ ಬ್ಯಾಕ್ ಗ್ರೌಂಡ್ ಹಿಂದಕ್ಕೆ ತಗೋ ನೋಡ್ರಿ ಹೆಂಗಿದೆ ಗ್ಯಾರೇಜು. ನೋಡಿ ಗ್ಯಾರೇಜ್ ಏನ್ ಗ್ಯಾರೇಜ್? ಕಾರ್ ಗ್ಯಾರೇಜ್ ಹೆಂಗ್ ಕಾಣತ್ತಲ್ಲ? ರಿಯಲ್ ಎಕ್ಸಾಕ್ಟ್ಲಿ ರಿಯಲ್. ಇದು ಕಾರ್ ಗ್ಯಾರೇಜ್ ತರ ಕಾಣ್ತಾ ಇದೆ ಅಲ್ಲ, ಕಾರ್ ಗ್ಯಾರೇಜ್ ಅದು. ಇಲ್ಲಿ ಕಾರ್ ಬಂದ್ ನಿಲ್ಸ್ತಾನೆ, ಇಲ್ಲಿ ಗ್ಯಾರೇಜ್ ಅಲ್ಲಿ ಕಾರ್ ಬಂದ್ ಇದ್ರಲ್ಲಿ ನಿಲ್ಸ್ತಾನೇನ್ರೋ. ಇಲ್ಲಿ ಬರುತ್ತೆ ಕಾರ್ ತಂದು ನಿಲ್ಸ್ರಿ. ಇಲ್ಲ ನೆಕ್ಸ್ಟ್ ನೌಶಿಂದ್ ಹೆಂಗ್ ಗೊತ್ತಲ್ಲ, ಲೈನಪ್ ಡಿಫೆಂಡರ್, ಲ್ಯಾಂಬೋರ್ಗಿನಿ, ಬುಗಾಟಿ, ಇನ್ನೊಂದು ರೋಲ್ಸ್ ರಾಯ್ಸ್. ಏನ್ ಮಾಡಕ್ ಕೆಲ್ಸ ಇಲ್ವಲ್ಲ. ನೋಡಿ ಈ ವಿಡಿಯೋ ಇನ್ನೊಂದು 10 ವರ್ಷ ಬಿಟ್ಟು ಆಗ್ತದೆ ನೋಡಿ. ಚಿಕ್ಕೋನಿದ್ದಾಗ 2 ವರ್ಷ ಚಿಕ್ಕೋನಿದ್ದ. ಆ ಟೈಮಲ್ಲಿ ವಾಕಿಂಗ್ ಕರ್ಕೊಂಡು ಹೋದಾಗ ಮಮ್ಮಿ ನಾವು ಈ ತರ ಫೀಲ್ಡ್ ತಗೋಬೇಕು, ಆ ತರ ಬಿಲ್ಡಿಂಗ್ ತಗೋಬೇಕು, ಯೂನಿವರ್ಸಿಟಿದು ಬಿಲ್ಡಿಂಗ್ ತಗೋಬೇಕು ಅಂದ. ಏನಕ್ಕಪ್ಪ ಅಂದ್ರೆ ಕ್ರಿಕೆಟ್ ಥೀಮ್ ಕಟ್ಟೋದಕ್ಕಂತೆ. ಅವನು ಮಾಡ್ಕೊಂತಾನೆ. ಭುಜದ ಮೇಲೆ ಇಟ್ಕೊಂಡು ಹಿಂಗೆ ಡ್ಯಾನ್ಸ್ ಮಾಡ್ತಾನಂತೆ. ಅದು ಇವನೇ ಮಹಾನ್ ಭಾವ.
1 ಡಜನ್ ಕ್ರಿಕೆಟ್ ಟೀಮ್ ಕಟ್ಟಕ್ಕೆ. ಅವನು ಚಿಕ್ಕವನಿದ್ದಾಗ ಅದೇ ತರ ಫುಲ್ ಚಿಕ್ಕವನಿದ್ದ ಅವಾಗ. 2 ವರ್ಷ ಹೆಗ್ಲಿ ಮೇಲೆ 2 ವರ್ಷ ಇಟ್ಕೊಂಡು ಡ್ಯಾನ್ಸ್ ಮಾಡಿಸಿ ಅವ್ರನ್ನೆಲ್ಲ ಕ್ರಿಕೆಟ್ ಆಡಿಸೋದು ಎಲ್ಲ ಮಾಡ್ತೀನಿ. ಏನ್ ಮಾಡ್ತಾನೆ ಇನ್ನು ಬಾಯ್ ಆಂಟಿ. ಎಷ್ಟು ಚೆನ್ನಾಗಿ ಊಟ ಮಾಡ್ತಿದ್ದೆ. ಸ್ನಾನ ಬೇರೆ ಮಾಡ್ಸೋದಕ್ಕೆ. ಸ್ನಾನ ಆಗಿದೆ, ಊಟ. ಅವಾಗ ಇದನ್ನ ಹಿಡ್ಕೊಂಡಿದ್ದ ಅವನು. ಅದೇ ಕೆಲಸ ಕೊಟ್ಟಿದ್ ಪಪ್ಪ ಅವನಿಗೆ. ಪಪ್ಪ ಅಂಗಡಿ ಕೂತು ನಾ ಈ ಅಂಗಡಿ ಕೂತ್ಕೊಂಡಿದ್ದೆ ಅಮೂಲ್ಯಲ್ಲಿ. ವ್ಯಾಪಾರ ಚೆನ್ನಾಗ್ತಿತ್ತು. ಯಾವ ಕಲರ್ ಸರ್? ಮೆಜೆಂಟಾ ಕಲರ್. ಕಲರ್ ಯಾವುದು? ಅವ್ರ ಅದು ನಾವು ಸ್ವಲ್ಪ ಕೆಲ್ಸಕ್ಕೆ ಇಟ್ಕೊಂಡಿದ್ದೀವಿ ಐಟಮ್ ಕೊಡೋಕೆ, ಧೂಳು ಹೊಡೆಯಕ್ಕೆ ಕೊಡೋದವರಿಗೆ. ತೋರ್ಸು ಕಲರ್, ತೋರ್ಸು ಕಲರ್ ತೋರ್ಸು ಫಸ್ಟ್. ಕಸ್ಟಮರ್ ಹೆಂಗ್ ಟ್ರೀಟ್ ಮಾಡೋದು ನೀನು? ಅವರೇ ಬುಕ್ ಅವರೇ ನೋಡ್ತಾರೆ. ತೋರ್ಸು ಸ್ವಲ್ಪ. ಅದು ಹೆಚ್ಚಿಗೆ ಮಾತಾಡೋದು ಅಷ್ಟೇ. ಏನ್ ಮಾಡಂಗಿಲ್ಲ, ಹೆಚ್ಚಿಗೆ ಮಾತಾಡ್ತಾರೆ. ಆಯ್ತು, ಈ ಶಾಪ್ ಇವ್ರದು, ನನ್ ಶಾಪ್ ನಾನ್ ತೋರಿಸ್ತೀನಿ. ಅಲ್ಲ, ಎಲ್ಲ ಅಲ್ಲಿ ಒಂದೇ ಒಂದು ಐಟಮ್ ತಗೊಳಕ್ ಹೇಳ್ರಿ, ನಾವು ಶಾಪ್ ನಾನೇ ಓನರ್. ಸರಿ ಏನಿಲ್ಲ, ಇದು ಕ್ಯಾಟ್ಲಾಗ್ ಬೇಡ ನಮಗೆ. ವೈಟ್ ಬ್ಲಾಕ್ ಮಿಕ್ಸ್ ಮಾಡಿದ್ರೆ ವೈಟ್ ನೆಂಟಿ ಕಲರ್ ಬರ್ಬೇಕು. ಹೌದಾ? ಅವಳು ನಮ್ ಕೆಲ್ಸದವಳು, ನೀವ್ ಹೆಂಡ್ತಿ ಅಂತೀರಾ? ನಮ್ ಕೆಲ್ಸದವಳು ಅವಳು. ಅದು ಕೆಲ್ಸ ಮಾಡಕ್ಕಾಗಲ್ಲ, ಊಟ ಒಳ್ಳೆ ಕೆಲ್ಸ ಮಾಡಿ ಹಾಕದ್ರ ಬಿಟ್ಟಳೆ ಅಂತ. ಹೆಂಗ್ ಗೊತ್ತಾ, ಇಲ್ಲಿ ಆ ಕಡೆ ಅವಳ್ದ ಅಂಗಡಿ ಹಿಡ್ಕೊಂಡು ಈ ಅಂಗಡಿ ಕೆಲ್ಸ ಮಾಡಕ್ ಬರ್ತಾಳ ಅವಳು. ಎಲ್ಲ ನಮ್ದೆ. ಹಾಕಕ್ಕೆ ಬರ್ತಾ ಇಲ್ಲ, ಅಲ್ಲಿ ಜ್ಯೂಸ್ ಹಾಕೊಂಡೆ. ಈಗ ಹೋಗ್ತಾ ಇರೋದು, ಹುಷಾರಿಲ್ಲ, ರೈಟ್ ನನಗೆ ಇಡ್ಲಿ ತಿನ್ಬೇಕು ಅಂತ ಅನಿಸ್ತು. ಇಡ್ಲಿ ತಿನ್ಬೇಕು ಅಂತ ಈಗ ಸೀಟ್ ಕುಡಿ. ತಮ್ಮ ಓಡಿಸ್ತದ ಕಾರು, ನನಗೆ ಸ್ವಲ್ಪ ಶೆಕೆ ಜಾಸ್ತಿ ಆಯ್ತು. ಎಸಿ ಹಾಕಿ ಇಂಚಿನ ಚುನಾ ಫಸ್ಟ್ ತಿಂಡಿ ತಿನ್ಬೇಡ. ಮತ್ತೆ ಇಡ್ಲಿ ಚಿತ್ರಾನ್ನ ಅಂತ. ಇಡ್ಲಿ ಮತ್ತೆ ಚಿತ್ರಾನ್ನ. ಇಡ್ಲಿ ಹಂಗೆ ತಿನ್ನಂತೆ. ಚಟ್ನಿ, ಸಾಂಬಾರ್ ತರ ಚಟ್ನಿ ತಿನ್ನೋದು. ಸಾಂಬಾರ ತಿನ್ನೋದೇ ಇಲ್ಲ. ಅನ್ನ ಮಹಾನ್ ಭಾವ ಇನ್ನೊಬ್ಳೆ. ಒಂದು ಅರ್ಧ kg ಚಟ್ನಿ ಮಾಡ್ಬೇಕು. ಖುಷಿ ಇಡ್ಲಿ ಮಾಡೋದು. ಅದ್ರ ಬದಲು ಇಡ್ಲಿ ಮಾಡೋ ಬದಲು ಚಿತ್ರಾನ್ನ ಮಾಡೋದೇ ವಾಸಿ. ಗೊತ್ತಾಯ್ತು. ಅದಕ್ಕೆ ನೀವೇನಕ್ಕೆ ದಪ್ಪ ಆಗ್ತದೆ ಅಂದ್ರೆ ಹೌದು. ಕಾಯಿ ಹೆಂಗಿದ್ರು ತುರ್ಕೊಡಲ್ಲ. ಆದ್ರೆ ಅರ್ಧ kg ಮಾತ್ರ ಚಟ್ನಿ. ಅಂಟಿ ಚಟ್ನಿ ಬಡ್ಕೊಂತವನೆ. ಚಟ್ನಿ ಕೊಟ್ಟಿಲ್ಲ ಅಂದ್ರೆ ಗೋವಿಲ್ಲ. ಕೇಳೋ ರೇಂಜಿಗೆ ಮನೆಯಲ್ಲಿ ಹೋಟ್ಲೂ ಖಾಲಿಯಾಗಿ ಚಟ್ನಿ. ಈಗ ಮಿಕ್ಸಿ ಮಾಡ್ತಾ ಇದ್ದಾರೆ. ನೋಡಿ ಬಟ್ಟಿ ಚಟ್ನಿನೇ ಬಂತು. ಖುಷಿ ಕಾರಲ್ಲಿ 3rd ಟೈಮ್ ನಾನು ಬ್ಯಾಕ್ ಸೈಡ್ ಕೂತಿರೋದು. ಹಂಗೆ ಒಂದು ಡ್ರೈವ್ ಹೋಗೋಣ ಅಂತ ಬಂದ್ವಿ. ಡ್ರೈವ್ ಅಲ್ಲ ಚಿನ್ನ, ಮತ್ತೇನು, ನಿನ್ ಕಾರ್ ಸ್ಕಿಲ್ ಎಷ್ಟಿದೆ? ನಾನು ಕಾರ್ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿದ್ದೀನಿ, ಬಟ್ ಆದ್ರೆ ಅದು ಫುಲ್ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ಬಟ್ ಬೇಸಿಕ್ಸ್ ಗೊತ್ತ ತಾನೆ? ಬೇಸಿಕ್ಸ್ ಅವಾಗ ಗೊತ್ತಿತ್ತು. ಈಗ ಎಷ್ಟೊಂದ್ ದಿನ ಆಗಿದೆ, ಮರ್ತೋಗಿದೆ. ಬಟ್ ಒಂದ್ ನಾಲೆಡ್ಜ್ ಅಂತೂ ಇದೆ. ಸ್ಟೇರಿಂಗ್ ಯಾವುದು, ಕ್ಲಚ್, ಬ್ರೇಕ್, ಆಕ್ಸಿಲೇಟರ್ ಯಾವುದು ಅಂತ ಗೊತ್ತಿದೆ. ಈಗ ನಮ್ಮ ಪ್ರತಿಯವರು ಕಾರ್ ಓಡಿಸಲಿದ್ದಾರೆ. ಇದಾಗಿದ್ರೆ ಹುಷಾರಿಲ್ದಂಗಿದೆ, ಇನ್ನೂ ಚೆನ್ನಾಗಿ ಸ್ಟ್ರಾಂಗ್ ಆಗಿರ್ತಿದ್ದೆ. ಓಡ್ಸಕ್ಕ ಬನ್ನಿ ಅಂತ ಈಗಲೂ ಓಡಿಸ್ಬೋದು. ಬನ್ನಿ, ಕಮಾನ್, ಲೆಟ್ಸ್ ಡ್ರೈವ್. ತೊಳಿ, ಕಾರ್ ನಿಮ್ದೆ, ಆಲ್ ಯುವರ್ಸ್. ನಾವ್ ಹಿಂಗೆ ಒಂದು ಸ್ಮಾಲ್ ವಾಕ್ ಹೋಗಿ ಬರ್ತೀವಿ. ಕ್ಲಚ್ ಬ್ರೇಕ್ ಯಾವ್ದು ಅಂತ ತಿಳ್ಕೊ.
ನಾವು ಕರೆಕ್ಟ್ ಅಲ್ಲಿ ಹೋಗಿ ಇಲ್ಲಿಗೆ ಬರ್ತೀವಿ ಹ್ಮ್. ಅಲ್ಲಿ ಕರೆಕ್ಟ್ ಪ್ರತಿ ಕ್ಲಚ್ ಬೇಕು ಆಕ್ಸಿಲೇಟರ್ ಹ್ಯಾಂಡ್ ಬ್ರೇಕ್ ಅದೆಲ್ಲ ತಿಳ್ಕೊಂಡೆ 360 ಡಿಫ್ಟ್ ಹೊಡ್ದ್ಬಿಟ್ಟು ಇಟ್ಟಿರ್ಬೇಕು ಕಾರ್ನ. ಅಲ್ಲಿ ನೋಡೋದು ಏನ್ ಚಿನ್ನ ಏನ್ చూస్తున్నావు? ಮಧ್ಯದ್ದು ಬ್ರೇಕು ಹಾ ಆಯ್ತಾ. ನನಗೆ ಕನ್ಫ್ಯೂಸ್ ಆಗೋಯ್ತು. ಆ ಕಡೆದು ಆಯಿಲ್ ಲೀಕ್ ಮಾಡೋದಾ? ಅವ್ನೇನೋ ಹೇಳ್ಕೊಡಿದ ಹಾ. ಫಾರ್ಮುಲಾ ಹೇಳ್ಕೊಡಿದ್ದ ABC. ಆಕ್ಸಿಲೇಟರ್ Okay. ಬ್ರೇಕ್ ಹ್ಮ್. ಲಾಸ್ಟ್ ಒನ್ ಕ್ಲಚ್. ಅಲ್ಲ ಗೇರ್ ಯಾವುದು? ಗೇರ್ ಯಾವುದು? ಏನೋ ಗೇರು ಇಲ್ಲ ಇಲ್ಲ 3 4 5 R ಅಂದ್ರೆ ರಿವರ್ಸ್. ಮೆಂಟಲ್ ನನ್ ಮಗನೇ, ನನಗೆ ಹೆಂಗ್ ಗೊತ್ತಿಲ್ಲ ಅನ್ಕೊಂಡಿದ್ಯೆ. ಆಯ್ತು ಬನ್ನಿ ಲೆಟ್ಸ್ ಗೋ. ಬೇಸಿಕ್ ನಾಲೆಡ್ಜ್ ಐ ನೋ. ನೋ ಶೋ ಮುಂದ್ ಕೂರ್ತೀಯ ಹಿಂದ್ ಕೂರ್ತೀಯ? ಅಷ್ಟು ಬಲ್ಗಲ್ ಹಿಡ್ಕೊಂಡು ಹತ್ತೀನಪ್ಪ. ನನ್ ಕೈ ಕೊಡ್ತಿದ್ಯಲ್ಲ ಪ್ರತಿ ಓಡ್ಸೋ. ಇರ್ಲಾಕದ್ರ ಕಿಕ್ಕಿನ ಇಲ್ಲ. ಕೇಳಿದ್ ಕೇಳಿಸ್ತಾ ಇಲ್ಲಕ್ಕೆ ನಾನು ಹ್ಯಾಂಡ್ ಬ್ರೇಕ್ ಹಿಡ್ಕೊಂಡೇ ಇರ್ತೀನಪ್ಪ. ವಿಡಿಯೋ ಆಫ್ ಮಾಡು. ಇಲ್ಲ 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 ಎಲ್ಲ ಆನ್ ರೆಕಾರ್ಡ್. ನನ್ ಹೆಂಗ್ ರೋಸ್ಟ್ ಮಾಡ್ತಿದ್ಯಾ. ಓಡಿಸ್ತೀಯ ಓಡಿಸ್ ಬಂಗಾರ. ಅಲ್ಲ ಫಸ್ಟ್ ಏನ್ ಅದು ಆಕ್ಸಿಲೇಟರ್, ಸೆಕೆಂಡ್ ಒನ್ ಬ್ರೇಕ್, ಥರ್ಡ್ ಒನ್ ಕ್ಲಚ್. ಫಸ್ಟ್ ಬ್ರೇಕ್ ಮತ್ತೆ ಕ್ಲಚ್ ನ ಪ್ರೆಸ್ ಮಾಡಿ ಇಡ್ಕೊ. ಫಸ್ಟ್ ಕೀ ಹಾಕು. ನಿಧಾನಕ್ಕೆ ನಿಲ್ಸ್ಬೇಕು ಕಾರು ಅಂದ್ರೆ ಬ್ರೇಕ್ ಹಿಡಿ ಅಷ್ಟೇ. ಎರಡು ಕಾಲ್ ತೆಗ್ದ್ಬಿಡೋದು. ಡೋರ್ ತೆಗ್ದಿ ಟೈರ್ ಕೆಳಗೆ ಕಲ್ಲಾಕು. ನಿಲ್ಸ್ಬೇಕು ಮಂಗಂತರ ಮಾಡೋದಿಲ್ಲ. ನಿಲ್ಸ್ಬೇಕು ಅಂದ್ರೆ ಬಲ್ಗಲಿಂದ ರೈಟ್ ಫ್ರಂಟ್ ಇದೆಯಲ್ಲ ಕ್ಲಚ್ ಬ್ರೇಕ್ ಎರಡು ಹಿಡ್ಕೊಂಡ್ಬಿಡು ಅಷ್ಟೇ. ಗೇರ್ ಫಸ್ಟ್ ಗೇರ್ ಹಾಕೋದು. ಹಾಕ್ಬಿಟ್ಟಿ ಹಿಡ್ಕೊಂಡ್ಬಿಟ್ರು ಗಾಬರಿ ಆಗೋಗ್ಬಿಡ್ತು. ಕ್ಲಚ್ ಹಿಡ್ಕೊಂಡು ಫಸ್ಟ್ ಗೇರ್ ಹಾಕ್ಬೇಕು ಬಿಡ. ಸ್ಟೇರಿಂಗ್ ಸ್ಟ್ರೈಟ್ ಆಗಿ ಹಿಡ್ಕೊ. ಆಕ್ಸಿಲೇಟರ್ ಅದು ಕ್ಲಚ್ ಬಿಡು ಸ್ವಲ್ಪ ಲೈಟ್ ಆಗಿ ಬಿಡು. ಮೂವ್ ಆಗುತ್ತಾ? ಒತ್ತು ಬಿಡ. ಬಿಡು ಅಷ್ಟೇ ನಿಧಾನಕ್ ಬಿಡು ಅಷ್ಟೇ. ಮೂವ್ ಮಾಡ್ಬಿಟ್ರು. ವೆರಿ ಗುಡ್. ಕ್ಲಚ್ ಬಿಡಬಾರ್ದು, ನ್ಯೂಟ್ರಲ್ ಮಾಡ್ಬೇಕು. ನ್ಯೂಟ್ರಲ್ ಸೆಂಟ್ರಿ. ಹ್ಯಾಂಡ್ ಬ್ರೇಕ್ ಫುಲ್ ಇತ್ತು, ಅದನ್ನೇನ್ ಪ್ರೆಸ್ ಮಾಡ್ಬಿಡ, ಹಂಗೆ ಇತ್ತು ಅಷ್ಟೇ. ಇದೆರಡು ಬಿಡ್ಬೋದಾ ಈಗ? ಬಿಡು ಈಗ ಆರಾಮ್. ಬ್ರೇಕ್ ಬಿಡ್ಬೋದಾ? ಬಿಡು ಆಫ್ ಆಯ್ತು. ಇಷ್ಟೇನಾ? ಮುಗೀತು ಅಷ್ಟೇ. ಕೀ ಏನ್ ಬಿಡ್ಬೇಡ, ಅಲ್ಲೇ ಬಿಡು. ಮತ್ ನಾವು ಮುಂದಕ್ಕೆ ಹೋಗ್ಬಿಟ್ಟಾನು ಅಂತ. ಸೀಟ್ ನೋಡಿ ಎಲ್ಲ ಹಾಕೊಂಡು ನೌಶೋ ಇಲ್ಲಿ ಇಡ್ಕೊ ಡೋರ್. ಅಟ್ಲೀಸ್ಟ್ ಡೋರ್ ನಾನೇ ಕಾನ್ಸಂಟ್ರೇಷನ್ ಮಾಡ್ಬೇಕು. ಆ ಕಡೆ ಮಿರರು ಈ ಕಡೆ ಮಿರರು ಅಲ್ವಾ? ಅಷ್ಟೇ. ಮುಂದೆನೂ ನೋಡ್ಬೇಕು ಚಿನ್ನು. ನಾನ್ ಸುಮ್ಮನೆ ಆಕ್ಟ್ ಮಾಡ್ತಿರೋದ್ ನನಗೆ ಗೊತ್ತಿದೆ ಕಾರ್ ಓಡ್ಸೋದು ಹೆಂಗೆ ಅಂತ. ಆಯ್ತು ಇವಾಗ ಏನು ಹೇಳಲ್ಲ ಓಡಿಸೋಣ. ಓಡಿಸ್ಬಿಡ. ಡ್ಯಾಮ್ ಗೇಟ್ ಹತ್ತಿಸ್ಬೇಕು ನೀನೀಗ. ಬೇಡಪ್ಪ. ಗೋ. ಇವಾಗ ನಿಧಾನಕ್ಕೆ ವೇಟ್ ಅ ಮಿನಿಟ್ ಓಪನ್ ಫೋನ್. ಇದನ್ನ ಸಾಕಿಷ್ಟೇ. ಫಸ್ಟ್ ಗೇರ್ ಆಯ್ತು. ಅಲ್ಲೇ ಹೊಡಿ ಯಾರು ಇಲ್ಲ, ಅಲ್ಲೇ ಹೊಡಿ. ಅಲ್ಲ ಇಲ್ಲಿ ಇದು. ಅದೇ ಸೂಪರ್ ಸೂಪರ್. ನೆಕ್ಸ್ಟ್ ಎದ್ರೊಂದು ಹಾಡು ಹೇಳು, ಇದೇ ಒಂದು ಖುಷಿಗೆ. ಕಾರ್ 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 ನನ್ನ ಹೆಂಡತಿ ಹೊಡಿತಾಳೆ ಕಾರ್. ಕಾರ್ ಒಳಗೆ ಕುತ್ಕೊಂಡು. ಕಾರ್ ಒಳಗಿಲ್ಲ, ಹೊರಗೆ. ಸೈಡ್ ಬನ್ನಿ. ಸೈಡ್ ಮೇಡಮ್ ಬರ್ತಾ ಇದಾರೆ. ಬಾಡಿ ಗಾರ್ಡ್ಸ್ ನಾವು. ಗನ್ಮ್ಯಾನ್ ಆರೇ ಹೋಯ್ತು ನಾವು. ಈಗ ಸ್ಟಾಪ್ ಮಾಡ್ಬೇಕು. ನೀವೇ ಸ್ಟಾಪ್ ಮಾಡ್ಬೇಕು ಗಾಡಿನ. ಸ್ಟಾಪ್ ಅಂದ್ರೆ ಆಕ್ಸಿಲೇಟರ್ ಕೊಡ್ಬೇಕು. ಸ್ವಲ್ಪ ಆಕ್ಸಿಡೆಂಟ್ ಕೊಡ್ಬೇಕಂತೆ. ಹಸು ಹೋಯ್ತಿ ಒಂದ್ ಕರು ನಿನ್ ಗದ್ದೆ. ಅಮ್ಮ ನಾನು ಕೊಟ್ಟಿದ್ ಕರೆಕ್ಟಾಗಿ ಕೊಟ್ಟೆ ಹೇಳಿದ್ರ ಹಂಗ ಹೇಳ್ದೆ. ಓಕೆ ವಾಟ್ ನೆಕ್ಸ್ಟ್? ಫಸ್ಟ್ ಗೇರ್ ಹಾಕ್ಬೇಕು. ಕ್ಲಚ್ ಹಾಕ್ಬಿಡ್ತಿದ್ಯಾ? ಕ್ಲಚ್ ಹಿಡ್ಕೊಳ್ಳೋ ಫುಲ್ಲು. ಕ್ಲಚ್ ಹಿಡ್ಕೊಂಡಿದ್ದೀನಿ. ಫಸ್ಟ್ ಗೇರ್ ಹಾಕಿದ್ದೀನಿ. ಮುಂದಕ್ಕೆ ಹೋಗ್ತಿದ್ದೆ ಕಾರು. ಕ್ಲಚ್ ಬ್ರೇಕ್ ಎರಡು ಹಿಡಿಯೋ. ಹಿಂದೆ ಗಾಡಿ ಕ್ಲಚ್ ಬ್ರೇಕ್ ಎರಡು. ಕ್ಲಚ್ ಒತ್ತೋ. ಅಪ್ಪಲ್ ಹೊಡಿ ನೋಡೋಣ. ಫಸ್ಟ್ ಗೇರ್ ಅಪ್ಪಲ್ ಬಿಡು. ಅಪ್ಪಲ್ ಹೊಡಿಯಕ್ಕೆ ಏನೋ ಹೇಳಿದ್ದ ಮರಗೆ ಅವನು. ಹಾಫ್ ಕ್ಲಚ್ ಹೆಂಗ್ ಮಾಡೋದು? ಸಿಗಲ್ಲ, ರೈಟಿಗೆ ಹೋಗ್ಬೇಕು. ಇಲ್ಲ ಅಲ್ಲಿ ಹೋಗಿ ತಿರ್ಸ್ಬೇಕು. ಮುಂದೆ ತಿರ್ಸ್ಬೇಕು. ಹಿಂಗೋಗಿ ಹಿಂಗ್ ತಗೋ. ಹಿಂಗೆ ಫುಲ್ ಸ್ಟೇರಿಂಗ್ ಫುಲ್. ನಿಲ್ಸೋ. ಕ್ಲಚ್ ಬ್ರೇಕ್ ಎರಡು ಹಿಡಿಯೋ. ಗುದ್ಬಿಟ್ಟಿ ಆ ಕಡೆ ತಿರ್ಸ್ಕೊಂಡು ಬೋರ್ಡಿಗೆ ಹೋಗ್ತಾರೆ. ಯಾಕೆ? ವಾಟ್ ಹ್ಯಾಪನ್? ತಗೊಂಡೋಗ್ ಬೋರ್ಡ್ಗೆ. ಹಿಂದೆ ಹೋಗುತ್ತೆ. ಹಿಂದೆ ಯಾರು ಇಲ್ಲ, ಒಂದ್ ನಾಯಿನೂ ಇಲ್ಲ. ಕ್ಲಚ್ ಬ್ರೇಕ್ ಮೇಲೆ ಕಾಲಿರ್ಲಿ ಸ್ವಲ್ಪ ಲೈಟ್ ಆಗಿ. ವೆರಿ ಗುಡ್. ಹೋಗ್ಲಿ, ಯಾರು ಇಲ್ಲ ಹಿಂದೆ, ಯಾರು ಇಲ್ಲ. ನೋ ವರೀಸ್. ಗಾಡಿ
ಸಾಕು ಹೆವಿನ ಮನೆಗ್ ಬರೋ ಹೆಂಗ್ ಬರ್ತೀರ ನೋಡ್ತೀನಿ ನಾನು ನಮ್ ಮನೆಗೆ. ಸಾಕು ಹಿಡ್ಕೊಳ್ಳೋ ಬ್ರೇಕು. ಹಾ ವೆರಿ ಗುಡ್ ಬಂಗಾರೆ, ವೆರಿ ಗುಡ್. ಮುಂದೆನೆ ಹೋಗ್ತಾ ಇಲ್ಲ ಆದ್ರೆ ಗಾಡಿ. ವೆರಿ ನೈಸ್, ವೆರಿ ಗುಡ್. ಹಂಗೆ ನಿಧಾನ, ಬ್ರೇಕ್ ರಿವರ್ಸ್ ಬೈ. ಈಗ ಈಗ ಬರ್ತೀರಾ? ನಾನ್ ರಿವರ್ಸ್ ಹಾಕಿಲ್ಲ, ಅವ್ನು ಏನ್ ಹೇಳ್ಕೊಡಿಲ್ಲ ನನಗೆ. ಬರೀ ಮುಂದೆ ಹೋಗೋದು. ಏನಿಲ್ಲ, ನಿಧಾನ ಕಣ್ರು, ನಮ್ಮ ಅಪ್ಪಗ್ ನಾನು ಒಬ್ಳ ಮಗಳು. ನಾನು ಹತ್ತಿಲ್ವಾ? ಸಾಕು. ತಿರುಗಿಸ್ಬೇಡ. ಹೋಗಿ ನೋಡ್ತೀನಿ, ನಿನ್ ಅಂಕಲ್ ನ ದಾಟಿಸ್ಬಿಡು ಏ ನೋಡ್ತೀನಿ. ನಾಯಿಗಳನ್ನ ಆ ಕಡೆ ಹೋಗ್ತಿಲ್ಲ. ಬಿಳಿ ಡಬ್ಬಕ್ಕೆ ಹೆಂಗ್ ಹೊಡಿತಿಲ್ಲ ಯಾವ ಬೆಳಿ ಡಬ್ಬಕ್ಕೆ? ಎಲ್ಲೋ ಅದಕ್ಕೆ ನೋಡಿತಿರ್ಲಿಲ್ಲ. ನೀವು ಹಿಂಗೆ ಗಾಬರಿ ಮಾಡ್ಬಾರ್ದು. ಗಾಬರಿ, ನಮಗ್ ಗಾಬರಿ ಆಗುತ್ತೆ ಮತ್ತೆ. ಇನ್ನು ಗಾಬರಿ ಅದು ಡಿಸ್ಟೆನ್ಸ್ ಬೇರೆ ದೂರ ಇಲ್ಲ. ಅದು ಹೆಂಗ್ ಗೊತ್ತಾ, ಈ ಕಡೆ ತಿರುಗಿಸ್ತೀನಿ ಅನ್ಬಿಟ್ಟು ಸಡನ್ ಆಗಿ ಈ ಕಡೆ ನಾನು ಸ್ಟೇರಿಂಗ್ ಕಂಟ್ರೋಲ್ ಮಾಡಕ್ ನನಗ್ ಬರುತ್ತೆ. ಮಜಾ. ಸಾಕು ಲೀಟರ್ ಸ್ಟೇರಿಂಗ್ ಅವಳ ಕೈಯಲ್ಲಿದೆ. ಸಾಕು ಶೂಟ್ ಮಾಡ್ಬೇಕಾ? ಎಂತದ ಶೂಟ್ ಮಾಡ್ಲಾ? ಯಾವ್ದು ಇದು? ಸ್ಟಾರ್ಟ್ ಆಯ್ತು. ಏನ್ ಮಾಡೋಣ? ಏನ್ ಮಾಡೋಣ? ಯಪ್ಪ ಶೆಕೆ ಆಗ್ತಿದೆ. ಗಾಡಿ ಸ್ಟಾರ್ಟ್ ಆಗಿದೆ ಮತ್ತೆ ಸ್ಟಾರ್ಟ್ ಆದ್ರೆ ಏನ್ ಮಾಡೋಣ? ಹಸುನು ಹೋಗಲ್ಲ ನಿನ್ ಗಾಡಿ ಹೊಡಿಯಕ್ ಬಂದ್ರೆ. ಅಷ್ಟ್ ನಿಧಾನಕ್ಕೆ ಹೋಗ್ತೀಯ. ದಾರಿ ಮಾಡ್ಕೊಡ. ಬಂದ್ ಕುತ್ಕೊ ಫಸ್ಟ್, ನೀನೇ ಮುಂದೆ ಕುತ್ಕೊಂಡ್ರೆ ಆಮೇಲೆ ಮತ್ತೆ. ಬಾ ಬನ್ನಿ ನಾನು ಎತ್ತ ಇಲ್ಲ ಅದ್ನ. ಇಳಿಸ್ತಾ ಇವಾಗ. ಇದು ಅದು ಹೋಯ್ತು, ಇದು ಬಂತು. ಕರ್ಮ ಕಾಂಡವೇ. ಒಂಚೂರು ಮುಂದೆ ಹೋಗು. ಮುಂದೆ ಅದೇ ಸಿಡಿ ಹೋಗುತ್ತೆ. ಆಗ್ತಾ ಇದೆ ಫೀಲು? ಸೂಪರ್. ಬೇಗ ಹೇಳು. ಚೆನ್ನಾಗಿದ್ಯಾ? ಚೆನ್ನಾಗ್ ಅನ್ಸ್ತಾ ಇದೆ. ಈ ಸಖತ್ತಾಗಿ ಓಡಿಸ್ತಾ ಇದ್ದಾಳೆ ಅಂತ ಅನ್ಸ್ತು. ನೌಶ ನಿಂಗೆ ಓಡಿಸ್ಬೋದಾ ಪ್ರತಿ? ನಾ ಧೈರ್ಯವಾಗಿ ಬೆಂಗಳೂರಿಂದ ಬರ್ಬೋದಾ? ಅದು ಹೇಳಕ್ಕಾಗಲ್ಲ ಸರ್. ಓಕೆ, ನಮ್ ಪ್ರತಿಗೆ ಔಟ್ ಆಫ್ 10 ಎಷ್ಟು ಕೊಡ್ತೀರಾ ನೌಶ? ನಾವು 10ಗೆ 10 ಕೊಡ್ತೀವಿ. 10ಗೆ 10. ನಾನು 10ಗೆ 9.5. 5 ಎಲ್ಲಿ ಅಂದ್ರೆ ಆ ಬ್ಯಾರಿಗೇಟ್ ಬಾಯಿಗೆ ಬಿಡ್ಸ್ಬಿಟ್ಟಿದ್ಲು, ಅದಕ್ಕೆ 5 ಪಾಯಿಂಟ್ ಲೆಸ್. ನಾನು ಹೋಗ್ಬೇಕಾದ್ರೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕಾದ್ರೆ ನಾನು ಓಡಿಸ್ತೀನಿ. ಜೊತೆ ಓಡಿಸ್ಬಿಡು ಈ ತರ ಪಕ್ಕ ನಾನೇ ಹೋಗ್ತೀನಿ. ಬಟ್ ಬೆಂಗಳೂರಿನಲ್ಲಿ ಓಡ್ಸಕ್ ಸ್ವಲ್ಪ ಭಯ, ಸ್ವಲ್ಪ ಅಲ್ಲ ಜಾಸ್ತಿ. ಅದು ಹೋಗ್ತಾ ಅಲ್ಲಿ ಬರೋವರೆಗೂ ಒಂದ್ ಸ್ವಲ್ಪ ಭಯ ಅಂತ ಅನ್ಸುತ್ತೆ. ಓಕೆ, ನನ್ನ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ಅಷ್ಟೇ ಹ್ಯಾಪಿಯಾಗಿ ಎಂಡ್ ಮಾಡ್ತಾ ಇದ್ದೀನಿ. ನ್ಯೂ ಚಾಪ್ಟರ್ ಓಪನ್ ಆಗಿದೆ ಇವತ್ತು ಕಾರ್ ಯಾವಾಗ್ಲೂ ಕೊಡಲ್ಲಪ್ಪ ನಾನು. ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್. ಕೆಮ್ಮಿದ್ರೆ ಅನಿರೀಕ್ಷಿತ ಆಗಿತ್ತು, ಜ್ವರ ಬಂದಿತ್ತು, ಈಗ ಖುಷಿ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ನೌಶ ಪೆಂಡಿಂಗು. ವ್ಲಾಗ್ ನ ಎಂಡ್ ಮಾಡೋಣ. ನೌಶ ಸುಸ್ತಾಯ್ತು. If you like my video, please like, share and subscribe to my YouTube channel, Prati's Vlog. See you on the next vlog. Thank you for watching. Bye bye.